ಹಲೋ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. 25 ಕೋಟಿ ದಂಡ ಹಾಕ್ಸ್ಕೊಂಡ ದಿನಕರನ್ ಎಐಎಡಿಎಂಕೆ ಆರ್ಕೆ ನಗರ್ ಅಭ್ಯರ್ಥಿ. ಅಷ್ಟಕ್ಕೂ ಈ ದಿನಕರನ್ ಯಾರು, ಹಾಗೆ ಇವರ ಮೇಲಿನ ಇರೋ ಕೇಸ್ ಆದ್ರೂ ಏನು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನ ನಾನ್ ಕೊಡ್ತೀನಿ ಬನ್ನಿ. ಜಯಲಲಿತಾ ನಿಧನದಿಂದ ತೆರವಾದ ಆರ್ಕೆ ನಗರ್ ವಿಧಾನಸಭಾ ಕ್ಷೇತ್ರಕ್ಕೆ ಟಿಟಿವಿ ದಿನಕರನ್ ಸ್ಪರ್ಧಿಸೋ ಸಾಧ್ಯತೆ ಇದೆ ಎಂಬ ಮಾತು ಕೇಳಿ ಬರ್ತಾ ಇದೆ. ಆದ್ರೆ ಆತ ಫೆರಾ ಕಾಯ್ದೆ ಅಡಿ ಆರೋಪಿ. ಹಾಗಿದ್ರೆ ಮುಂದೆ ಏನಾಗ್ಬೋದು ಅದನ್ನ ನಾನ್ ಹೇಳ್ತೀನಿ ಕೇಳಿ. ಈ ದಿನಕರನ್ ಇತ್ತೀಚೆಗಷ್ಟೇ ವಿದೇಶಿ ವಿನಿಮಯ ಕಾಯ್ದೆ ಉಲ್ಲಂಘನೆ ಪ್ರಕರಣದಲ್ಲಿ 25 ಕೋಟಿ ರೂಪಾಯಿ ದಂಡ ಹಾಕಿಸ್ಕೊಂಡವರು. ಮದ್ರಾಸ್ ಹೈಕೋರ್ಟ್ ಆದೇಶದ ಪ್ರಕಾರ ಇದು ಶಿಕ್ಷೆಗೆ ಸಮಾನವಾದದ್ದು. ಭಾರತದಿಂದ ಹೊರಗೆ ಅಂದ್ರೆ ವಿದೇಶದ ಬ್ಯಾಂಕ್ ಖಾತೆಯಲ್ಲಿ ಹೆಚ್ಚಿನ ಹಣ ಇರಿಸಿಕೊಂಡದ್ದಕ್ಕೆ ದಂಡ ವಿಧಿಸಲಾಗಿತ್ತು. ಮೊದಲಿಗೆ 31 ಕೋಟಿ ರೂಪಾಯಿ ದಂಡ ಹಾಕಲಾಗಿತ್ತು. ಆನಂತರ ಮೇಲ್ಮನವಿ ಸಲ್ಲಿಸದ್ರಿಂದ 28 ಕೋಟಿಗೆ ಇಳಿಸಲಾಯಿತು. ದಂಡದ ಮೊತ್ತ ಕಟ್ಟಲೇಬೇಕು ಅಂತ ಮದ್ರಾಸ್ ಹೈಕೋರ್ಟ್ ಖಾತ್ರಿ ಪಡಿಸಿದ್ರೆ ಅದರ ಅರ್ಥ ಆರೋಪ ಸಾಬೀತಾಯ್ತು ಅಂತಲ್ವಾ. ಆಗ ಜನಪ್ರತಿನಿಧಿಗಳ ಕಾಯ್ದೆ ದಿನಕರನ್ಗೆ ಅನ್ವಯಿಸುತ್ತಾ. ಆ ಕಾಯ್ದೆ ಪ್ರಕಾರ ಯಾವುದೇ ವ್ಯಕ್ತಿಗೆ ಶಿಕ್ಷೆಯಾದ್ರೆ 6 ವರ್ಷಗಳ ಕಾಲ ಚುನಾವಣೆ ಸ್ಪರ್ಧಿಸುವಂತಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಶಶಿಕಲಾ. ಆದ್ರೆ ಈ ಪ್ರಕರಣದಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ, ಫೆರಾ ಕಾಯ್ದೆಯಡಿ ಶಿಕ್ಷೆಯಾಗಿರೋದು ಜನಪ್ರತಿನಿಧಿಗಳ ಕಾಯ್ದೆಗೆ ಅನ್ವಯ ಆಗುತ್ತಾ? ಅಂದಹಾಗೆ ಜನಪ್ರತಿನಿಧಿಗಳ ಕಾಯ್ದೆಯಡಿ ಅನರ್ಹಗೊಳಿಸಬಹುದಾದ ಅಪರಾಧ ಪ್ರಕರಣಗಳನ್ನ ಪಟ್ಟಿ ಮಾಡಲಾಗಿದೆ. ಆ ಪ್ರಕಾರ ವಿದೇಶಿ ವಿನಿಮಯ ನಿಯಮಾವಳಿ ಕಾಯ್ದೆ 26/1973 ಅಡಿ ಶಿಕ್ಷೆಯಾಗಿದ್ರೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅನರ್ಹರಾಗ್ತಾರೆ. ದಂಡವೆಷ್ಟೇ ವಿಧಿಸಿದ್ರೂ ಆ ವ್ಯಕ್ತಿ ಸ್ಪರ್ಧೆಯಿಂದ ಅನರ್ಹರೇ ಎಂಬ ಪ್ರಶ್ನೆ ಬರುತ್ತೆ. ದಂಡ ವಿಧಿಸಿ ತೀರ್ಪು ನೀಡಿದ ದಿನದಿಂದ ಆತ ಚುನಾವಣೆಗೆ ಸ್ಪರ್ಧಿಸೋ ಹಾಗಿಲ್ಲ. ಇದನ್ನ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಹೇಳಲಾಗುತ್ತೆ. ಶಶಿಕಲಾ ಮತ್ತು ಇತರರು ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಜೈಲು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. 4 ವರ್ಷದ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಶಿಕ್ಷೆ ಪೂರ್ಣಗೊಂಡು ಆ ದಿನದಿಂದ 6 ವರ್ಷಗಳ ಕಾಲ ಆಕೆ ಯಾವುದೇ ಚುನಾವಣೆಗೂ ಸ್ಪರ್ಧಿಸುವಂತಿಲ್ಲ. ಈಗ ದಿನಕರನ್ಗೂ ಇದೇ ಪರಿಸ್ಥಿತಿ ಬಂದಿದೆ. 25 ಕೋಟಿ ದಂಡಾನು ಕಟ್ಟಬೇಕು, ಹಾಗೆ 6 ವರ್ಷಗಳ ಕಾಲ ಯಾವುದೇ ಚುನಾವಣೆಗೂ ಸ್ಪರ್ಧಿಸುವಂತಿಲ್ಲ. ಇನ್ನು ಆರ್ಕೆ ನಗರ್ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಯಾರು ಆಯ್ಕೆ ಆಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಅದಕ್ಕೂ ಮುಂಚೆ ದಿನಕರನ್ಗೆ ಜೈಲ್ ಆಗತ್ತಾ ಅಥವಾ ದಂಡ ಕಟ್ಟಿಸ್ಕೊಂಡು ಅವರನ್ನ ಬಿಟ್ಬಿಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನೀವು ನಮ್ಗೆ ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಬಹುದು. ಹಾಗೆ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ನಿಮ್ಗೆ ಗೊತ್ತು ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.